ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ. ನಾನು ಮಂಜುಳಾ ಮುರಳಿ ಮೋಹನ್. ವೆಲ್ಕಮ್ ಟು ಮಂಜುಸ್ ವ್ಲಾಗ್. ಏನಪ್ಪಾ, ಒಳ್ಳೆ ಕಲರ್ಫುಲ್ ಬ್ಯಾಕ್ ಗ್ರೌಂಡ್ ಹಿಂದೆ ಚೆನ್ನಾಗಿ ರೆಡಿಯಾಗಿ ಕುತ್ಕೊಂಡ್ಬಿಟ್ಟಿದೀನಿ. ಅದು ಸೀರೆ ಉಟ್ಕೊಂಡು ಕುತ್ಕೊಂಡ್ಬಿಟ್ಟಿದೀನಿ ಅಂತ ನೋಡ್ತಾ ಇದೀರಲ್ಲ. ಅಫ್ಕೋರ್ಸ್ ಸ್ಯಾರಿ ಉಟ್ಕೊಂಡಿದೀನಿ ಅಂದ್ಮೇಲೆ ಇವತ್ತಿನ ವ್ಲಾಗ್ ಸ್ಯಾರಿ ಜೊತೆಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ಯಾರಿ ಅಂದ್ರೇನೆ ಒಂದು ಎಮೋಷನ್, ಸ್ಯಾರಿ ಅಂದ್ರೇನೆ ಒಂದು ಟ್ರೆಡಿಷನಲ್. ಸೊ ಅದರಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ನನ್ನಲ್ಲಿರುವಂತ ಪುಟ್ಟು ಕಲೆಕ್ಷನ್ ಒಂದಷ್ಟು ಸಿಲ್ಕ್ ಸ್ಯಾರೀಸ್, ಫ್ಯಾನ್ಸಿ ಸ್ಯಾರೀಸ್ ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಬಂದಿದ್ದೀನಿ. ಬನ್ನಿ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇದು ಒನ್ ಆಫ್ ಮೈ ಫೇವ್ರೆಟ್ ಸ್ಯಾರಿ. ಆರೆಂಜ್ ಕಲರ್ ಅಲ್ಲಿ ಬಂದಿದೆ, ಪಿಂಕ್ ಪಲ್ಲು ಬಂದಿದೆ. ಎರಡು ತರ ಶೇಡ್ ಅಲ್ಲಿ ಕಾಣುತ್ತೆ, ಎಲ್ಲೋನು ಕಾಣುತ್ತೆ, ಆರೆಂಜ್ ಕಾಣುತ್ತೆ. ಸೊ ಇದು ಒನ್ ಆಫ್ ಮೈ ಫೇವ್ರೆಟ್ ಸ್ಯಾರಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಕುಚ್ಚು. ನಾನು ಇದನ್ನ ಇಲ್ಲಿವರೆಗೂ ವೇರ್ ಮಾಡಿಲ್ಲ, ನನ್ನ ತಂಗಿ ವೇರ್ ಮಾಡೋದ್ಲು. ವೇರ್ ಮಾಡಿದಾಗಂತೂ ತುಂಬಾ ಚೆನ್ನಾಗಿ ಕಾಣುತ್ತೆ. ನಾನು ವೇರ್ ಮಾಡಿದಾಗ ಅದರ ಇಮೇಜ್ ಶೇರ್ ಮಾಡ್ತೀನಿ. ಕಲರ್ ಕಾಂಬಿನೇಷನ್ ಕೂಡ ನನಗೆ ತುಂಬಾನೇ ಇಷ್ಟ, ತುಂಬಾ ಚೆನ್ನಾಗಿ ಕಾಣುತ್ತೆ ವೇರ್ ಮಾಡಿದಾಗ. ಹ್ಯಾಂಡ್ಲೂಮ್ ಸ್ಯಾರೀಸ್ ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಸಾಫ್ಟ್ ಆಗಿರುತ್ತೆ. ಮತ್ತೆ ಹ್ಯಾಂಡ್ಲೂಮ್ ಸ್ಯಾರೀಸ್ ನ ಹೇಗೆ ಕಂಡುಹಿಡಿಯೋದು ಅಂತ ಹೇಳಿದ್ರೆ ಎಲ್ರಿಗೂ ಗೊತ್ತಿರುತ್ತೆ. ಒಂದ್ ವೇಳೆ ಗೊತ್ತಿಲ್ಲದೆ ಇರೋರು ನೋಡ್ತಿದ್ರೆ ಅವ್ರಿಗೆ ಗೊತ್ತಾಗ್ಲಿ ಅಂತ ಅಷ್ಟೇ ನಾನು ಇದನ್ನ ಹೇಳ್ಕೊತಾ ಇದ್ದೀನಿ. ಹ್ಯಾಂಡ್ಲೂಮ್ ಸ್ಯಾರೀಸ್ ನಲ್ಲಿ ಈ ತರ ಅಟ್ಯಾಚ್ ಇರುತ್ತೆ, ಥ್ರೆಡ್ ವರ್ಕ್ ಬ್ಯಾಕ್ ಸೈಡ್ ಅಲ್ಲಿ ಎದ್ದು ಕಾಣಿಸ್ತಿರುತ್ತೆ. ಇದು ಜೊತೆಗೆ ಪವರ್ಲೂಮ್ ಸ್ಯಾರೀಸ್ ಕೂಡ ಹೇಗಿರುತ್ತೆ ಅನ್ನೋದು ನಾನು ತೋರಿಸ್ತೀನಿ. ತುಂಬಾ ಸಾಫ್ಟ್ ಆಗಿ ಬರುತ್ತೆ ಆಕ್ಚುಲಿ ಈ ಸೀರೆಗಳು. ಇದಕ್ಕೆ ನಾನು ಕೊಟ್ಟಿದ್ದು 7500 ರುಪೀಸ್ ಹ್ಯಾಂಡ್ಲೂಮ್ ಸ್ಯಾರೀಸ್. ಈ ಸ್ಯಾರಿ ಇದು ನನ್ನ ಒನ್ ಆಫ್ ಫೇವ್ರೆಟ್. ಇದು ಆರೆಂಜ್ ಫಸ್ಟ್ ಸ್ಯಾರಿಗಿಂತ ಇದು ನನಗೆ ತುಂಬಾ ಇಷ್ಟ ಆಯ್ತು. ಪಿಂಕ್ ವಿತ್ ಬ್ಲೂ ಕಾಂಬಿನೇಷನ್ ಇದೆ. ನನ್ಗೆ ಬ್ಲೂ ಅಂದ್ರೆ ಸ್ವಲ್ಪ ಜಾಸ್ತಿ ಇಷ್ಟ ಆಯ್ತು. ಮೊದಲೆಲ್ಲ ತುಂಬಾ ಇಷ್ಟಪಡ್ತಿದ್ದೆ ಬ್ಲೂನ. ಇತ್ತೀಚೆಗೆ ಸ್ವಲ್ಪ ಬ್ಲೂ ಬಿಟ್ಟಿದ್ದೀನಿ, ಬಟ್ ನನಗೆ ಬ್ಲೂ ತುಂಬಾ ಫೇವ್ರೆಟ್. ನೋಡಿ, ಇದ್ರ ಡಿಸೈನ್ ನನಗೆ ತುಂಬಾ ಇಷ್ಟ ಆಯ್ತು. ಇದರಲ್ಲೂ ಕೂಡ ಸೇಮ್ ಪಲ್ಲುನ ಬಂದು ಸಿಲ್ವರ್ ಅಲ್ಲಿ ಕೊಟ್ಟಿದ್ದಾರೆ, ಸಿಲ್ವರ್ ಜರಿ ಬಂದಿದೆ, ತುಂಬಾ ಚೆನ್ನಾಗಿದೆ. ಮಧ್ಯದಲ್ಲಿ ಬುಟ್ಟ ಇದರಲ್ಲಿ ಸ್ಕ್ವಯರ್ ಶೇಪ್ ಕೊಟ್ಟಿದ್ದಾರೆ. ಸೊ ಸ್ವಲ್ಪ ಡಿಫ್ರೆಂಟ್ ಅಂತ ನಂಗೆ ಅನಿಸ್ತು. ಪಿಂಕ್ ವಿತ್ ಬ್ಲೂ ಕಾಂಬಿನೇಷನ್. ಬ್ಲೌಸ್ ಕೂಡ ಬ್ಲೂ ಬಂದಿದೆ, ತುಂಬಾ ಚೆನ್ನಾಗಿದೆ ವೇರ್ ಮಾಡಿದಾಗ. ಈ ಸೀರೆ ಕೂಡ ನಾನು ಇನ್ನೂ ವೇರ್ ಮಾಡೇ ಇಲ್ಲ. ಇದನ್ನು ನನ್ನ ತಂಗಿ ಅಷ್ಟೇ ವೇರ್ ಮಾಡಿದಾಳೆ. ಈ ವರ್ಷ ಎಲ್ಲ ನಮ್ಗೆ ಯಾವ್ದು ಹಬ್ಬ ಇರ್ಲಿಲ್ಲ, ಸೊ ನಾವು ಹಬ್ಬ ಮಾಡ್ಲಿಲ್ಲ. ಯಾವ್ದನ್ನು ಉಡೋದಿಕ್ಕೆ ಆಗ್ತಿಲ್ಲ, ಯಾವ ಜ್ಯುವೆಲ್ರೀಸ್ನು ವೇರ್ ಮಾಡಕ್ ಆಗ್ತಾ ಇಲ್ಲ, ಸೀರೆಗಳನ್ನ ವೇರ್ ಮಾಡಕ್ ಆಗ್ತಿಲ್ಲ. ಯಾವಾಗ ಇದನ್ನೆಲ್ಲ ಉಟ್ಕೊಂಡು ನಿಮ್ ಮುಂದೆ ಬರ್ತೀನಿ ನನಗೂ ಗೊತ್ತಿಲ್ಲ, ಇನ್ನೂ ಐಡಿಯಾ ಇಲ್ಲ. ಬಟ್ ಇದು ಕೂಡ ಒನ್ ಆಫ್ ಫೇವ್ರೆಟ್ ಸ್ಯಾರಿ. ಇಷ್ಟರಲ್ಲೇ ಖಂಡಿತ ಉಡ್ತೀನಿ. ಇನ್ನು ನೆಕ್ಸ್ಟ್ ಬರುವಂತ ಹಬ್ಬಗಳನ್ನೆಲ್ಲ ಆಲ್ಮೋಸ್ಟ್ ಮಾಡ್ತೀವಿ. ಹ್ಯಾಂಡ್ಲೂಮ್ ಸ್ಯಾರಿನೇ ನೋಡಿ. ನಾನು ಆದಷ್ಟು ಜಾಸ್ತಿ ಹೆಚ್ಚಿಗೆ ನಾನು ಹ್ಯಾಂಡ್ಲೂಮ್ ಸ್ಯಾರೀಸ್ ನ ಪ್ರಿಫರ್ ಮಾಡ್ತೀನಿ. ಯಾಕೆಂದ್ರೆ ತುಂಬಾ ಸಾಫ್ಟ್ ಸಿಲ್ಕ್ ಆಗಿರುತ್ತೆ, ತುಂಬಾ ಸ್ಮೂತ್ ಆಗಿರುತ್ತೆ, ತುಂಬಾ ರಫ್ ಆಗಿ ಸ್ವಲ್ಪ ಬಾಡಿಗೆ ಅನ್ಕಂಫರ್ಟಬಲ್ ಫೀಲ್ ಆಗಲ್ಲ, ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಇದು ಕೂಡ ಹ್ಯಾಂಡ್ಲೂಮ್ ಸ್ಯಾರಿ. ಈ ತರ ಅಟ್ಯಾಚ್ ಬರೋದು ಎಲ್ಲ ಹ್ಯಾಂಡ್ಲೂಮ್ ಸ್ಯಾರಿ ಆಗಿರುತ್ತೆ. ಮಧ್ಯದಲ್ಲಿ ಯಾಕೆಂದ್ರೆ ಥ್ರೆಡ್ ನಮ್ಗೆ ಗೊತ್ತಾಗ್ಬಿಡುತ್ತೆ ಇದು ಹ್ಯಾಂಡ್ಲೂಮ್ ಸ್ಯಾರೀಸ್ ಏನು ಅನ್ನೋದು. ತುಂಬಾ ಚೆನ್ನಾಗಿ ಕಾಣುತ್ತೆ ನೋಡಿ. ಇದಕ್ಕೂ ಕೂಡ ನಾನು ಕುಚ್ಚು ಸೇಮ್ ಪಿಂಕ್ ಮತ್ತೆ ಬ್ಲೂ ಮಾಡಿಸಿದೀನಿ, ತುಂಬಾ ಚೆನ್ನಾಗಿದೆ. ಆಲ್ಮೋಸ್ಟ್ ಈ ತರ ಸ್ಯಾರೀಸ್ ಅಂದ್ರೆ ಎಲ್ಲಾ ಸ್ಯಾರೀಸ್ಗೂ ನಾನು ಕುಚ್ಚು ಮಾಡಿಸೋದಿಲ್ಲ, ಕೆಲವು ಸ್ಯಾರೀಸ್ಗಳಿಗೆ ಮಾತ್ರ ಮಾಡಿಸ್ತೀನಿ. ಈ ತರ ಸಿಲ್ಕ್ ಸ್ಯಾರೀಸ್ಗೆ ಒಂದ್ ಸಾರಿ ಎರಡು ಸಾರಿ ಮೇಜರ್ ಆಗಿ ತುಂಬಾ ಸಾರಿ ಉಡಲ್ಲ. ಅದು ತುಂಬಾ ಹೆವಿ ವರ್ಕ್ ಅಂತೆಲ್ಲ ನಾನೇನು ಮಾಡಿಸಲ್ಲ. ಸ್ವಲ್ಪ ಸಿಂಪಲ್ ಆಗಿ ಇರ್ಲಿ ಅಂತ ಸಿಂಪಲ್ ಆಗಿ ಮಾಡಿಸ್ಕೊಂಡಿದೀನಿ. ನೋಡಿ, ಈ ತರ ಬಂದಿದೆ. ಇದು ನನಗೆ 8500 ಬಿತ್ತು. ಇದೆಲ್ಲ ಆಕ್ಚುಲಿ ನಾನು ಬೈ ಮಾಡಿದ್ದು ನನ್ನ ತಂಗಿ ಮದ್ವೆ ಟೈಮ್ ನಲ್ಲಿ ಬೈ ಮಾಡಿದೆ. ಲಾಸ್ಟ್ ಇಯರ್ ಬೈ ಮಾಡಿದ ಸ್ಯಾರೀಸ್ ಇದೆಲ್ಲ. ನಾನೇನಂತ ಹೇಳಿದ್ರೆ ಸೀರೆಗಳಿಗೆ ಜಾಸ್ತಿ ದುಡ್ಡು ಇನ್ವೆಸ್ಟ್ ಮಾಡೋದೇ ಇಲ್ಲ. ಮ್ಯಾಕ್ಸಿಮಮ್ ಕಮ್ಮಿ ಅಂದ್ರೆ 5000 ತನಕ ಹೋಗ್ತೀನಿ. ಅದ್ರ ಮೇಲೆ ನಾನು ಸೀರೆಗಳಿಗೆಲ್ಲ 10,000, 15,000, 20,000 ಕೊಟ್ಟು ಪರ್ಚೇಸ್ ಮಾಡೋದಿಲ್ಲ. ಮದ್ವೆ ಟೈಮ್ ಸ್ಯಾರೀಸ್ ಅನ್ನೋದಕ್ಕೋಸ್ಕರ ತಂಗಿಗೆಲ್ಲ ಪರ್ಚೇಸ್ ಮಾಡಬೇಕಾಗಿತ್ತು. ಅವಳ ಸ್ಯಾರೀಸಿಗೆ ಮಾತ್ರ ನಾನೊಂದು 25,000 ತನಕ ಹೋದೆ. ಬಿಟ್ರೆ ಇನ್ ಯಾವ ಸ್ಯಾರೀಸ್ ಕೂಡ ನಾನು ಅಷ್ಟು ಇಲ್ಲಿವರೆಗೂ ನಾನು ಪರ್ಚೇಸ್ ಮಾಡೋದಿಲ್ಲ. ನನಗೆ ಅಷ್ಟು ಕಂಫರ್ಟಬಲ್ ಅನ್ಸಲ್ಲ. ಮಿನಿಮಮ್ 5,000. ಇದು ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿತ್ತು, ಮತ್ತೆ ಹ್ಯಾಂಡ್ಲೂಮ್ ಆಗಿದ್ರಿಂದ ಸ್ವಲ್ಪ ಓಕೆ ಅಂತ ಹೇಳಿ ನಾನು ಒಂದು 10,000 ಒಳಗಡೆ ಬಿಲೋ ಬಜೆಟ್ ಬಂದೆ. ನಾನು ಯಾವ್ದಾದ್ರು ಮದ್ವೆನೇ ಆಗ್ಲಿ ಫಂಕ್ಷನ್ಸೇ ಆಗ್ಬೋದು ಬಜೆಟ್ ಕ್ರಾಸ್ ಮಾಡೋದಿಲ್ಲ. ಯಾಕೆಂದ್ರೆ ಸ್ಯಾರಿಗಳನ್ನ ತುಂಬಾ ನಾವು ವೇರ್ ಮಾಡಲ್ಲ. ಸ್ಯಾರಿಗಳಿಗೆ
ಅಂದರೆ 15,000, 20,000, 25,000 ಇನ್ವೆಸ್ಟ್ ಮಾಡೋದು ನನ್ನ ಪ್ರಕಾರ ವೇಸ್ಟು. ಇದೇ ನನಗೆ ಗೊತ್ತಿರೋಂಗೆ ನಾನು ಇದನ್ನೇ ಕೂಡ ಜಾಸ್ತಿ ಆಯಿತು ಅಂತಿದ್ದೆ. ಬಟ್ ನನ್ನ ತಂಗಿ ಮದುವೆ ಕಣೆ, ಈ ಸಾರಿ ನಾದರೂ ಉಡು ಒಂದು ಇದಕ್ಕೋಸ್ಕರ ನಾನು ಇಷ್ಟು ಸ್ಪೆಂಡ್ ಮಾಡಿದೆ. ಇಲ್ಲ ಅಂದರೆ ಇದು ನಮ್ಮ ತಾಯಿ ಕೊಡ್ಸಿದ ಸೀರೆ. ಇದು ಮದುವೆ ಟೈಮ್ ನನ್ನ ತಂಗಿ ಮದುವೆಗೆ ನಮ್ಮ ತಾಯಿ ಕೊಡ್ಸಿದ ಸ್ಯಾರಿ. ನಾನು ತೊಗೊಂಡಿದ್ದು ಫಸ್ಟ್ ಸ್ಯಾರಿ ನಿಮಗೆ ತೋರಿಸಿದ್ನಲ್ಲ ಅದು. ನನ್ನ ಬಜೆಟ್ ಆಲ್ಮೋಸ್ಟ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಹೋಯ್ತು ಅಂದರೆ 10,000. ಅದ್ರ ಮೇಲೆ ನಾನು ಕ್ರಾಸ್ ಮಾಡೋದೇ ಇಲ್ಲ ಸ್ಯಾರಿಗೆಲ್ಲ ಅಷ್ಟು ದುಡ್ಡು ಹಾಕೋದು ನನ್ನ ಪ್ರಕಾರ ಅಷ್ಟು ಒಳ್ಳೇದಲ್ಲ ಅನ್ಸುತ್ತೆ ನನಗೆ. ನಾನೇನಾದರೂ ಸ್ಯಾರೀಸ್ ತಗೊಂಡ್ರೆ ನಾರ್ಮಲ್ ಟಿಶ್ಯೂ ಸ್ಯಾರೀಸೇ ಆಗಲಿ ಯಾವ್ದಾದ್ರು ಆಗಲಿ ಒಂದು 3,000 to 5,000 ಒಳಗಡೆ ತಗೊಂಡ್ರೆ ನಾವು 3 ಜನ ಸ್ಯಾರಿ ಅದನ್ನ ಉಟ್ಬಿಡ್ತೀವಿ. ಯಾಕೆಂದ್ರೆ ನಾನು ಉಡ್ತೀನಿ, ನನ್ನ ಸ್ಯಾರಿ ನನ್ನ ತಂಗಿ ಉಡ್ತಾಳೆ, ನನ್ನ ಮಗಳು ಉಡ್ತಾಳೆ. ಸೊ 3 ಜನ ಆ ಸ್ಯಾರಿ ಒಂದು ಸ್ಯಾರಿ ಉಡ್ತೀವಿ. ಸೊ ಅದು ವರ್ತ್ ಇಟ್ ಅಂತ ನನ್ಗನ್ಸುತ್ತೆ. ನನ್ನ ತಂಗಿಗೆ ಎಂಗೇಜ್ಮೆಂಟ್ ಸ್ಯಾರಿ ಆಗಿತ್ತು. ಸೊ ಸ್ವಲ್ಪ ಬ್ಲೌಸ್ ಸ್ವಲ್ಪ ಗ್ರ್ಯಾಂಡ್ ಆಗಿ ಕಾಣ್ಲಿ ಅಂತೇಳಿ ಸ್ವಲ್ಪ ಹೆವಿ ವರ್ಕ್ ಮಾಡಿಸಿದ್ದೆ. ಅದರಲ್ಲಿ ಮೆರೂನ್ ಕಲರ್ ಇರೋದ್ರಿಂದ ನಾನು ಇಲ್ಲಿ ಸ್ಯಾರಿ ಕಲರ್ ಏನಿದೆ ಕೊಟ್ಟು ಜೊತೆಗೆ ಅದ್ರಿಗೆ ಮೆರೂನ್ ಕಲರ್ ಕೊಟ್ಟು ಸಿಂಪಲ್ ಆಗಿ ಕುಚ್ ಮಾಡಿಸಿದ್ದೆ. ತುಂಬಾ ಚೆನ್ನಾಗಿತ್ತು ಇದು. ಹುಟ್ಟಿದ ದಿವಸ ಅವಳು ಹುಟ್ಟಿದ್ಲು ಇದನ್ನ, ಅದು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೋಡಿ, ಇದು ನಾರ್ಮಲ್ ಪವರ್ಲೂಮ್ ಸ್ಯಾರೀಸು. ಯಾವುದೇ ತರ ಅಟ್ಯಾಚ್ಮೆಂಟ್ ಇಲ್ಲಿ ಕಾಣಿಸ್ತಾ ಇಲ್ಲ. ಪಲ್ಲು ಸೈಡ್ ಅಲ್ಲಿ ಹ್ಯಾಂಡ್ಲೂಮ್ ಸ್ಯಾರೀಸ್ ನಲ್ಲಿ ಪಲ್ಲು ಸೈಡ್ ಅಲ್ಲಿ ಅಟ್ಯಾಚ್ಮೆಂಟ್ ಬರುತ್ತೆ. ಸೊ ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಎಲ್ಲ ಕಾಣುತ್ತೆ, ಅದು ಹ್ಯಾಂಡ್ಲೂಮ್ ಸ್ಯಾರೀಸ್. ಇದು ಡಿಫ್ರೆನ್ಸ್ ಪವರ್ಲೂಮ್ ಸ್ಯಾರೀಸ್ಗೂ ಹ್ಯಾಂಡ್ಲೂಮ್ ಸ್ಯಾರೀಸ್ಗೂ ಇದು ಡಿಫ್ರೆನ್ಸ್. ನಾನೇನ್ ಮಾಡ್ತೀನಿ ಅಂತ ಹೇಳಿದ್ರೆ, ಯಾವ್ದಾದ್ರು ಮದ್ವೆಗೆ ಪೂಜೆ ಕುತ್ಕೋಬೇಕಂತ ಹೇಳಿದ್ರೆ ಸೊ ಬೆಳಿಗ್ಗೆ ಎದ್ದು ಆವಾಗಲೇ ಸಿಲ್ಕ್ ಸ್ಯಾರಿ ಉಡೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಸೊ ಅದಕ್ಕೆ ನಾನು ಪ್ರೀ ಪ್ಲಾನಿಂಗ್ ಮಾಡಿಕೊಂಡು ಮುಂಚೆನೆ ಸ್ಯಾರಿನೆಲ್ಲ ಡ್ರ್ಯಾಪ್ ಮಾಡಿ ಪಿನ್ ಎಲ್ಲ ಮಾಡಿ ಸೆಟ್ ಮಾಡಿ ಇಟ್ಕೊಬಿಡ್ತೀನಿ. ಬೆಳಿಗ್ಗೆ ಎದ್ದಿದ ತಕ್ಷಣ ಜಸ್ಟ್ ರೆಡಿ ಟು ವೇರ್ ಸ್ಯಾರಿ ಹೇಗೆ ಬರುತ್ತೋ ಹಾಗೆ ನಾನು ವೇರ್ ಮಾಡ್ಕೊಂಡು ನಾನು ನನ್ನ ಮಗಳು ಹೊರಟ್ಬಿಡ್ತೀವಿ. ಸೊ ನೋಡಿ, ಅದರಿಂದ ನಾನು ಎಲ್ಲ ಸೆರಿಗೆಲ್ಲ ಪಿನ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಅದನ್ನ ಹಾಗೆ ಮಡ್ಚಿಟ್ಟಿದ್ದೆ, ಉಟ್ಟೇ ಇಲ್ಲ. ಸೊ ಅದು ಹಾಗೆ ನಿಮಗೆ ಕಾಣಿಸ್ತಿದೆ. ಇದು ಕೂಡ ರೇಷ್ಮೆ ಸೀರೆ, ಪ್ಲೇನ್ ಸ್ಯಾರಿ, ತುಂಬಾ ಚೆನ್ನಾಗಿದೆ. ಇದು ಕೂಡ ತುಂಬಾ ಸಾಫ್ಟ್ ಆಗಿ ಬರುತ್ತೆ. ಇದು ಉಟ್ರೆ ಈ ತರ ಬರುತ್ತೆ. ಈ ಕಲರ್ ನನ್ನ ಹತ್ರ ಇರ್ಲಿಲ್ಲ. ಆದಷ್ಟು ನಾನು ಸ್ವಲ್ಪ ನನ್ನ ಹತ್ರ ಇಲ್ಲದೆ ಇರೋಂಥ ಕಲರ್ನ ನಾನು ತಗೊಳ್ತೀನಿ ಜಾಸ್ತಿ. ಇದು ಕೂಡ ತುಂಬಾ ಚೆನ್ನಾಗಿದೆ. ಇದು ಪವರ್ಲೂಮ್ ಸ್ಯಾರಿ. ಇದು 5,800 ಆಗಿತ್ತು ನಾನು ತಗೊಂಡಾಗ. ಇದೆಲ್ಲ ಸ್ಯಾರೀಸ್ ನಾನು ಲಾಸ್ಟ್ ಇಯರೇ ತಗೊಂಡಿರೋದು. ಅದಕ್ಕೆ ಮುಂಚೆ ಇರುವಂತ ಸ್ಯಾರೀಸ್ ಎಲ್ಲಾನು ನಾನು ಉಟ್ಟು ತುಂಬಾ ದಿವಸ ಸ್ಯಾರಿಗಳನ್ನೆಲ್ಲ ನನ್ನ ಕಬೋರ್ಡಲ್ಲಿ ಒಂದೊಂದು ಬೀರುವಷ್ಟು ಸೀರೆಗಳನ್ನ ಇಟ್ಕೊಳ್ಳೋದಿಲ್ಲ. ಎಷ್ಟು ಬೇಕೋ ಅಷ್ಟೇ ಇಟ್ಕೋತೀನಿ. ಇದಕ್ಕೆ ನಾನು ಯಾವುದೇ ತರ ವರ್ಕ್ ಏನು ಮಾಡಿಸ್ಲಿಲ್ಲ, ನಾರ್ಮಲ್ ಆಗೇ ಇನ್ನೂ ಬಿಟ್ಟಿದ್ದೀನಿ. ಕೆಲವೊಂದು ಸ್ಯಾರೀಸ್ ನಾನೇ ಎಲ್ಲ ಹಾಕ್ತಿರ್ತೀನಿ. ಈ ಸ್ಯಾರಿ ತುಂಬಾ ಸ್ಪೆಷಲ್ ಸ್ಯಾರಿ. ಈ ಸ್ಯಾರಿ ತುಂಬಾ ಸ್ಪೆಷಲ್ ಸ್ಯಾರಿ. ಇದು ನನ್ನ ತಂಗಿದು ಧಾರೆ ಸೀರೆ. ಇದು ಧಾರೆ ಸೀರೆ. ನೋಡಿ, ಈ ಸ್ಯಾರಿ ನಮಗ್ ತುಂಬಾ ಇಷ್ಟ ಆಗಿ ಸ್ಯಾರಿ. ನೋಡಿ, ಇದು ಟಿಶ್ಯೂ ಸಿಲ್ಕ್. ಇದು ಪ್ಯೂರ್ ಟಿಶ್ಯೂ ಸಿಲ್ಕ್. ತುಂಬಾ ಸಾಫ್ಟ್ ಬರುತ್ತೆ ವೇರ್ ಮಾಡಿದ್ಮೇಲೆ, ಸ್ಮೂತ್ ಆಗಿದೆ ವೇರ್ ಮಾಡಿದಾಗ. ಮತ್ತೆ ಲುಕಿಂಗ್ ಕೂಡ ತುಂಬಾ ಚೆನ್ನಾಗಿತ್ತು. ನನ್ಗಂತೂ ಇದು ತುಂಬಾ ಒನ್ ಆಫ್ ಫೇವ್ರೇಟ್ ಸ್ಯಾರಿ. ಪಲ್ಲು ಕೂಡ ನೋಡಿ ತುಂಬಾ ಗ್ರ್ಯಾಂಡ್ ಆಗಿ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ನೋಡಿ, ಇದು ಪಲ್ಲು ಪೂರ್ತಿ ಗೋಲ್ಡ್ ಅಲ್ಲಿ ಕೊಟ್ಟಿದ್ದಾರೆ. ಇದಕ್ಕೆ ನಾನು ಕುಚ್ಚು ಸ್ವಲ್ಪ ಸೀರೆ ತುಂಬಾ ಗ್ರ್ಯಾಂಡ್ ಆಗಿರೋದ್ರಿಂದ ಕುಚ್ಚು ಕೂಡ ಹಾಗೆ ಸ್ವಲ್ಪ ಗ್ರ್ಯಾಂಡ್ ಆಗಿರ್ಲಿ ಅಂತ ಹೇಳಿ ನಾನು ನೋಡಿ ಈ ತರ ಮಾಡಿಸಿದ್ದೀನಿ. ನೋಡಿ, ತುಂಬಾ ಚೆನ್ನಾಗಿತ್ತು. ಇದ್ರ ಬ್ಲೌಸ್ ಕೂಡ ತುಂಬಾ ಚೆನ್ನಾಗಿದೆ. ಹಾಗೆ ನನ್ನ ಹತ್ರ ಒಂದಷ್ಟು ಬ್ಲೌಸ್ ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿ ಮಾಡಿಸಿರೋದು, ಹೆವಿ ವರ್ಕ್ ಇದೆ. ನಾನು ಅದನ್ನೆಲ್ಲ ಮತ್ತೆ ಬೇರೆ ಬ್ಲಾಗ್ ಅಲ್ಲಿ ಖಂಡಿತ ನಿಮ್ ಜೊತೆ ಶೇರ್ ಮಾಡ್ಕೋತೀನಿ. ನೋಡಿ ಎಷ್ಟು ಚೆನ್ನಾಗಿದೆ. ನೋಡಿ, ಇದೇ ಸ್ಯಾರಿಗೆ ಒಂಥರ ಸೆಂಟರ್ ಆಫ್ ಅಟ್ರಾಕ್ಷನ್ ತರ ಕಾಣಿಸ್ತಿತ್ತು. ಗೋಲ್ಡ್ ವಿತ್ ಪಿಂಕ್ ಕಾಂಬಿನೇಷನ್ ಎಷ್ಟು ಚೆನ್ನಾಗಿದೆ ಗೊತ್ತಾ, ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ನೋಡಿ, ನೀವೇ ನೋಡ್ತಾ ಇದ್ದೀರಾ. ಇದು ತುಂಬಾ ಚೆನ್ನಾಗಿದೆ ಕೂಡ. ಇದಕ್ಕೆ ಸೆರ್ಗು ಈ ತರ ಬಂದಿದೆ, ತುಂಬಾ ಚೆನ್ನಾಗಿದೆ. ಬ್ಲೌಸ್ ಇದಕ್ಕೆ ಪಿಂಕ್ ಕಾಂಬಿನೇಷನ್ ಅಲ್ಲೇ ಬ್ಲೌಸ್ ಬಂದಿದೆ. ಅದು ಕೂಡ ಬ್ಲೌಸ್ ವರ್ಕ್ ಕೂಡ ತುಂಬಾ ಚೆನ್ನಾಗಿ ಮಾಡಿಸಿದ್ದೀನಿ. ಈ ಸ್ಯಾರಿ ನನಗೆ ತುಂಬಾ ಫೇವ್ರೇಟ್ ಸ್ಯಾರಿ. ನನ್ಗಂತೂ ಈ ಸ್ಯಾರಿ ತುಂಬಾ ಇಷ್ಟ ಆಯ್ತು. ನಾನು ಇನ್ನು ಇದನ್ನ ಉಟ್ಟಿಲ್ಲ, ನೋಡೋಣ ಮುಂದೆ ಯಾವಾಗಾದ್ರೂ ಬಂದ್ರೆ. ವಿತ್ ಅವ್ಳು ಪರ್ಮಿಷನ್ ಕೊಟ್ಟಿದ್ದಾಳು ಉಡು ಅಂತ. ನಾನು ಇದ್ರಲ್ಲಿ ಒಂದು ಎಮೋಷನ್ ಇರುತ್ತೆ ಅಂತ ಉಟ್ಟಿಲ್ಲ. ನೋಡೋಣ ಮುಂದೆ ಉಡುವಂತ ಟೈಮ್ ಬಂದ್ರೆ ಉಡ್ತೀನಿ. ಅಂದ್ರೆ ನಮ್ಮಲ್ಲಿ ಇದು ಅಕ್ಕನ ಮದ್ವೆ ಸೀರೆ ನಾನು ಉಡಬಾರ್ದು, ತಂಗಿ ಮದ್ವೆ ಸೀರೆ ಉಡಬಾರ್ದು ಅಂತ ಎಲ್ಲ ಏನಿಲ್ಲ. ಸೊ ನಾವಿಬ್ರು ಉಡ್ತೀವಿ. ಬಟ್ ಇದು ನಾನು ಇಲ್ಲಿವರೆಗೂ ಉಟ್ಟಿಲ್ಲ. ನೋಡಿ, ತುಂಬಾ ಚೆನ್ನಾಗಿದೆ.
ನನಗೆ ಈ ಸ್ಯಾರಿ ತುಂಬ ಇಷ್ಟ ಆಯಿತು. ನಾನು ಸುದರ್ಶನ್ ಸಿಲ್ಕ್ ಸ್ಯಾರೀಸ್ ಚಿಕ್ಕಪೇಟೆನಲ್ಲಿ ತೊಗೊಂಡಿದ್ದು. ಆಲ್ಮೋಸ್ಟ್ ಮದುವೆ ಶಾಪಿಂಗ್ ಎಲ್ಲ ನಾವು ಅಲ್ಲೇ ಮಾಡಿದ್ವಿ. ಇದು ನನಗೆ 22,000 ರುಪೀಸ್ ಏನೋ ಬಿತ್ತು ಲಾಸ್ಟ್ ಇಯರಲ್ಲಿ. ಬಟ್ ಕ್ವಾಲಿಟಿ ಸ್ಯಾರಿದು ವರ್ಕು, ಜರಿ ವರ್ಕು ತುಂಬ ಚೆನ್ನಾಗಿದೆ. ನನಗಂತೂ ಇದು ತುಂಬ ಇಷ್ಟ ಆಯಿತು. ತುಂಬ ಚೆನ್ನಾಗಾಯಿತು. ಇದು ಎರಡೇ ಸೀರೆ ಆಲ್ಮೋಸ್ಟ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತ ಹೇಳಿ ನಾವು ತೊಗೊಂಡಿದ್ದು. ಅದು ಅವಳ ಮದುವೆಗೆ ಅಷ್ಟೇ, ಅಂದರೆ ರಿಸೆಪ್ಷನ್ಗೆ ಮತ್ತು ಧಾರೆಗೆ ಅಂತ ಹೇಳಿ. ಸೊ ಅದರಲ್ಲಿ ಒಂದು ಸೀರೆ ಧಾರೆ ಸೀರೆ ಇತ್ತು. ಈ ಸ್ಯಾರಿ ನನ್ನ ತಂಗಿ ಮದುವೆ ಟೈಮಲ್ಲಿ, ಧಾರೆ ಟೈಮಲ್ಲಿ ಇದನ್ನ ನಾನು ವೇರ್ ಮಾಡಿದ್ದೆ. ತುಂಬ ಚೆನ್ನಾಗಿದೆ. ಯೆಲ್ಲೋ ವಿತ್ ಪಿಂಕ್ ಕಾಂಬಿನೇಷನು. ಬಾರ್ಡ್ರ್ ಎಲ್ಲ ಇಷ್ಟು ದೊಡ್ಡ ಬಾರ್ಡ್ರು. ಆಕ್ಚುಲಿ ನನಗೆ ಆಫ್ ಅಂಡ್ ಆಫ್ ಬಾರ್ಡ್ರುಗಳನ್ನ ಹುಡುಕ್ತೆ, ತುಂಬ ಹುಡುಕ್ತೆ. ಕಲರ್ಗಳಲ್ಲಿ ಸಿಗ್ಲಿಲ್ಲ. ಚೆನ್ನಾಗಿದೆ. ವೇರ್ ಮಾಡಿದ್ರೆ ನೋಡಿ ಹೀಗೆ ಬರುತ್ತೆ. ಇದು ನಾನು ವೇರ್ ಮಾಡಿರೋ ಫೋಟೋ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಇದಕ್ಕೆ ನಾನು ಯೆಲ್ಲೋ ವಿತ್ ಪಿಂಕ್ ಕುಚ್ಚು ಹಾಕ್ಸ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿದೆ. ಇದು ನೋಡೋದಕ್ಕೆ ತುಂಬ ಚೆನ್ನಾಗಿ ಕ್ಯೂಟಾಗಿ ಕಾಣಿಸ್ತಿತ್ತು. ಇದು ನನಗೆ ತುಂಬ ಇಷ್ಟ ಆಯಿತು. ಸೊ ನಾನು ಈ ಥರ ಮಾಡಿಸ್ಕೊಂಡೆ. ಈ ಸ್ಯಾರಿ ನನಗೆ 8,000 ಬಿತ್ತು. ಇದೇ ನೀವು ನೋಡ್ತಾ ಇದ್ದೀರಲ್ಲ, ಇದು ನನಗೆ ತುಂಬ ಫೇವ್ರೇಟ್ ಸ್ಯಾರಿ. ಪ್ಯೂರ್ ರೇಷ್ಮೆ ಸೀರೆ, ನನ್ನ ಮದುವೆ ಸೀರೆ. ಇದರಲ್ಲಿ ತುಂಬ ಕನಸಿದೆ. ಇದು ನನ್ನ ಒಂದು ಫೇವ್ರೇಟ್ ಸೀರೆ. ಈ ಸೀರೆ ಬಗ್ಗೆ ಅಂತೂ ಹೇಳಕ್ ಮಾತೇ ಇಲ್ಲ. ಇದು ತುಂಬ ಹಳೆ ಸೀರೆ ಇರ್ಬೋದು, ಬಟ್ ಇದರಲ್ಲಿ ತುಂಬ ಎಮೋಷನ್ಸ್ ಇದೆ. ಇದ್ರದ್ದು ಮೆರೂನ್, ಅವಾಗೆಲ್ಲ ಮೆರೂನ್ ತುಂಬ ನಡೀತಾ ಇತ್ತು ಆ ಟೈಮಿಗೆಲ್ಲ. ಸೊ ಅದೆಲ್ಲ ಮೆರೂನ್ ಕಾಂಬಿನೇಷನ್ ಇದೆ ಇದರಲ್ಲಿ. ನೋಡಿ, ನಮ್ಮ ಕಡೆ ಧಾರೆಗೆ ಮದ್ವೆಗೆಲ್ಲ ಈಗಷ್ಟೇ ಕಲರ್ ಆಪ್ಷನ್ಸ್ ಕೊಡ್ತಾ ಇರೋದು. ಆವಾಗೆಲ್ಲ ಕ್ರೀಮ್ ಬಿಟ್ರೆ ವೈಟ್ ಎರಡನೇ ನಾವು ಧಾರೆ ಸೀರೆ ಅಂತ ಬಳಸ್ತಾ ಇದ್ದಿದ್ದು. ಈಗಿನ ಮದ್ವೆಗೆ ಮಾತ್ರ ಕಲರ್ ಸ್ಯಾರೀಸ್ ಎಲ್ಲ ವೇರ್ ಮಾಡ್ತಿದ್ದಾರೆ. ಆಗ ನನಗಿದ್ದು ಎರಡೇ ಆಪ್ಷನ್, ಒಂದು ವೈಟ್ ಕಲರು, ಇನ್ನೊಂದು ಕ್ರೀಮ್ ಕಲರು. ಸೊ ವೈಟ್ ಕಲರ್ ನನ್ಗೆ ಅಷ್ಟು ಇಷ್ಟ ಆಗಲಿಲ್ಲ. ಸೊ ಕ್ರೀಮ್ ಕಲರ್ ನಾನು ಪ್ರಿಫರ್ ಮಾಡಿದೆ. ಕ್ರೀಮ್ ಕಲರ್ ನನಗೆ ತುಂಬ ಇಷ್ಟ ಆಯಿತು. ಇದು ನಮ್ಮ ಮನೆಯವ್ರ ಕಡೆಯಿಂದ ಬಂದಿರೋ ಸ್ಯಾರಿ. ನೋಡಿ, ಮೆರೂನ್ ಬಾರ್ಡರ್ ಇದೆ. ಮತ್ತೆ ಕುಚ್ಚದೆಲ್ಲ ಅಷ್ಟೊಂದು ನಾಲೆಜ್ ಇದ್ದಿಲ್ಲ ಅವಾಗ. ಸೊ ಇದಕ್ಕೆಲ್ಲ ಏನು ಮಾಡಿಸಿಲ್ಲ, ಪ್ಲೇನ್ ಆಗೇ ಇದೆ ಸ್ಯಾರಿ. ಸೊ ಹಾಗೆ ಬಿಟ್ಟಿದ್ದೀನಿ. ಮೆರೂನ್ ಬಾರ್ಡರ್ ಇದೆ. ಸೊ ಮೆರೂನ್ ಕಲರ್ ಬ್ಲೌಸ್ ವರ್ಕ್ ಇದೆ. ತುಂಬ ಚೆನ್ನಾಗಿದೆ. ವೇರ್ ಮಾಡಿದಾಗ ಇದು ನೋಡಿ ಹೀಗೆ ಕಾಣುತ್ತೆ. ತುಂಬ ಚೆನ್ನಾಗಿದೆ. ಇದನ್ನ ಇಲ್ಲಿವರೆಗೂ ಒಂದು 2 ಸಾರಿ ವೇರ್ ಮಾಡಿದ್ದೀನಿ ಅಷ್ಟೇ, ವೇರೇ ಮಾಡಿಲ್ಲ. ನನ್ನ ಮಗಳು ಮಾಡಿದಾಳೆ, ಬಿಟ್ರೆ ಇದನ್ನ ವೇರ್ ಮಾಡಿಲ್ಲ. ಹಾಗೆ ಇಟ್ಟಿದ್ದೀನಿ ತೆಗೆದು. ಮತ್ತು ರೇಷ್ಮೆ ಸೀರೆಗಳಲ್ಲಿ ಏನಂತ ಹೇಳಿದ್ರೆ ಫೋಲ್ಡಿಂಗ್ ಚೇಂಜ್ ಮಾಡ್ತಾನೆ ಇರ್ತೀನಿ. ಮತ್ತು ನಾನು ರೇಷ್ಮೆ ಸೀರೆಗಳನ್ನ ಡ್ರೈ ವಾಶ್ ಕೊಡಬೇಕಾದ್ರೆ ಮ್ಯಾಕ್ಸಿಮಮ್ ಒಂದು 10 ಟೈಮ್ಸ್ ಸೀರೆ ಉಟ್ಟು ಆಮೇಲೆ ಡ್ರೈ ವಾಶ್ ಕೊಡ್ತೀನಿ. ಎಲ್ಲಾದರೂ ಒಂದು ಪಾರ್ಟಿ ಫಂಕ್ಷನ್ಸ್ಗೆ ಎಲ್ಲಾದರೂ ಹೋಗ್ಬಿಟ್ಟು ಬಂದಿದ ತಕ್ಷಣ ರೇಷ್ಮೆ ಸೀರೆಗಳನ್ನ ಮೊದಲಿಗೆ ಡ್ರೈ ವಾಶ್ ಕೊಡಬಾರ್ದು. ರೇಷ್ಮೆ ಸೀರೆಗಳನ್ನ ತುಂಬ ರೇರ್ ಆಗಿ ಡ್ರೈ ವಾಶ್ ಕೊಡಬೇಕು. ಫೋಲ್ಡಿಂಗ್ ಮಾತ್ರ ಚೇಂಜ್ ಮಾಡ್ತಾ ಇರಬೇಕು. ಸುಮ್ಮನೆ ಫೋಲ್ಡ್ ಮಾಡಿ ಹಾಗೆ ಇಟ್ಬಿಡ್ಬಾರ್ದು. ನಾನು ಇಲ್ಲಿವರೆಗೂ ಇದನ್ನ ಹ್ಯಾಂಗರಲ್ಲಿ ಕೂಡ ಹಾಕಿಟ್ಟಿದ್ದೆ. ಹ್ಯಾಂಗರ್ ಚೇಂಜ್ ಮಾಡಿದ್ದೀನಿ. ಈ ಥರ ಫೋಲ್ಡ್ ಮಾಡಿ ಬ್ಯಾಗಲ್ಲಿ ಹಾಕಿ ಇಡ್ತೀನಿ. ಮತ್ತೆ ಚೇಂಜಿಂಗ್ ಮಾಡ್ತಾನೆ ಇರ್ತೀನಿ. ಸೊ ಅದರಿಂದ ನನಗೆ ಸೀರೆನಲ್ಲಿ ನೋಡಿ ನೀವು ಗಮನಿಸ್ಬೋದು, ನಾನು ಯಾವ ಸೀರೆನಲ್ಲೂ ಕೂಡ ಅಷ್ಟಾಗಿ ಫೋಲ್ಡಿಂಗ್ ಎದ್ದು ಕಾಣಲ್ಲ. ಸೊ ಆ ಥರನೇ ನಾನು ಮೇಂಟೈನ್ ಮಾಡಿದ್ದೀನಿ. ಸೊ 5,500 6 ಸಾವಿರ ಇತ್ತು ಆವಾಗಕ್ಕೆ. ಇದು 5,500 6 ಸಾವಿರ ಇತ್ತು. ಮತ್ತು ತುಂಬ ಸಾಫ್ಟ್ ಸ್ಯಾರಿ, ಇದು ಸಿಲ್ಕ್ ಸ್ಯಾರಿ. ಇದು ನನ್ನ ಮದುವೆ ಸೀರೆ. ತುಂಬ ಎಮೋಷನ್ಸ್, ತುಂಬ ಎಮೋಷನ್ಸ್, ತುಂಬ ಫೇವ್ರೇಟ್ ಸ್ಯಾರಿ. ತುಂಬ ವರ್ಷ ಆಗಿದೆ ಈ ಸೀರೆ ಉಟ್ಟು. ಈಗ ತೆಗ್ದಾಗ್ಲೇ ನಾನು ಅದನ್ನ ಗಮನಿಸಿರೋದು. ಇಷ್ಟರಲ್ಲೇ ಆ ಸೀರೆ ಒಂದ್ಸಾರಿ ಉಟ್ಟೆ ಇಡ್ತೀನಿ. ಇದು ಈ ಕಲರ್ ನನಗೆ ತುಂಬ ಇಷ್ಟ ಆಯ್ತು. ಏನೋ ಗೊತ್ತಿಲ್ಲ, ಸಡನ್ ಆಗಿ ಈ ಕಲರ್ ನನ್ನನ್ನ ಒಂಥರ ಸೆಳೆದು ಬಿಡ್ತು, ಅಟ್ರಾಕ್ಟ್ ಮಾಡ್ಬಿಡ್ತು. ಸೊ ಇದು ಕೂಡ ಮದ್ವೆ ಟೈಮಲ್ಲಿ, ನನ್ನ ತಂಗಿ ಮದ್ವೆ ಟೈಮಲ್ಲಿ ತಗೊಂಡಿ ಸ್ಯಾರಿ. ಇದು ತುಂಬಾ ಚೆನ್ನಾಗಿತ್ತು. ಇದನ್ನ ನಾನು ವೇರ್ ಮಾಡಿದ್ದೆ. ಇದಕ್ಕೆ ನಾನು ಇದು ಲಾಸ್ಟ್ ಟೈಮ್ ಜ್ಯುವೆಲ್ರೀಸ್ ತೋರಿಸಿದ್ನಲ್ಲ, ಗ್ರೀನ್ ಕಲರ್. ಸೊ ಅದನ್ನ ವೇರ್ ಮಾಡಿದ್ದೆ. ಪೂರ್ತಿ ಪ್ಲೇನ್ ಸ್ಯಾರಿ ಬರುತ್ತಿದ್ದು. ಇದಕ್ಕೆ ನಾನು ಗ್ರೀನ್ ಕಲರ್ ಬ್ಲೌಸ್ ಕಾಂಬಿನೇಷನ್ ಮಾಡಿಸಿದ್ದೆ. ಇದಕ್ಕೆ ನಾನು ಗ್ರೀನ್ ವಿತ್ ಯೆಲ್ಲೋ ಮಾಡಿಸ್ಕೊಂಡಿದ್ದೆ. ಕುಚ್ಚು ವರ್ಕ್, ಬ್ಲೌಸ್ ವರ್ಕ್ ತುಂಬಾ ಚೆನ್ನಾಗಿದೆ ಇದ್ರದ್ದು. ಈ ಸ್ಯಾರಿದು ನನ್ಗೆ ಈ ಸ್ಯಾರಿ ಸ್ವಲ್ಪ ತುಂಬಾ ಇಷ್ಟ ಆಯ್ತು. ತುಂಬಾ ಚೆನ್ನಾಗಿದೆ ಈ ಸ್ಯಾರಿ ಕೂಡ. ನಾನು ಹುಡುಕಿ ಸ್ಯಾರಿ ಬೇರೆ. ನಾನೊಂದು ಕಾಪರ್ ಬಾರ್ಡರ್ ಮೇನ್ ಪೂರ್ತಿ ಆಲ್ಮೋಸ್ಟ್ ಬಾರ್ಡರ್ ಪೂರ್ತಿ ಟ್ರೈ ಮಾಡಿದೆ, ಅದು ಸಿಗ್ಲಿಲ್ಲ. ಸರಿ ಮುಂದೆ ನೋಡೋಣ ಅಂತೇಳಿ ಈ ತರ ತಗೊಂಡೆ.
ಇದು ತುಂಬಾ ಚೆನ್ನಾಗಿದೆ. ಎಲ್ಲ ಕಡೆ ಕಾಪರ್ ಡಿಸೈನ್ ಕೊಟ್ಟಿದ್ದಾರೆ. ಇದು 2 ಶೇಡ್ ಬರುತ್ತೆ. ಇದು ಕೂಡ ಯೆಲ್ಲೋ ಬರುತ್ತೆ ಮತ್ತೆ ಕಾಪರ್, ಆ ತರ ಡಿಫ್ರೆಂಟ್ ಗ್ರೀನ್ ಕಲರ್ ಸ್ಯಾರಿ ಬಂದಿದ್ರು ಕೂಡ ವೇರ್ ಮಾಡಿದಾಗ ಅದು ಬಿಸಿಲು ಬಿತ್ತು ಅಂತ ಹೇಳಿದ್ರೆ ಸೀರೆ ಮೇಲೆ 3 ತರ ಕಲರ್ ಚೇಂಜ್ ಆಗುತ್ತೆ. ಸೊ ಇದು ಕೂಡ ಒನ್ ಆಫ್ ಫೇವ್ರೇಟ್. ಈ ಸ್ಯಾರಿನ ನಾನು ನನ್ನ ತಂಗಿ ರಿಸೆಪ್ಷನ್ಗೆ ಉಟ್ಕೊಂಡಿದ್ದೆ. ಸೊ ಇದು ನನಗೆ ಇಷ್ಟ ಆಯ್ತು ಸ್ಯಾರಿ, ರಿಸೆಪ್ಷನ್ ಸ್ಯಾರಿ. ಈಗ ಒಂದು ಸ್ಪೆಷಲ್ ಸ್ಯಾರಿ ತೋರಿಸ್ತೀನಿ. ತುಂಬಾ ಚೆನ್ನಾಗಿದೆ. ನನಗಂತೂ ತುಂಬಾ ಇಷ್ಟ ಆಗಿದ್ದ ಸ್ಯಾರಿ. ಸ್ಯಾರಿ ವರ್ಕ್ ಅಂತೂ ಇದಂತೂ ತುಂಬಾ ಚೆನ್ನಾಗಿದೆ ನೋಡಿ. ಪ್ಯೂರ್ ಸಿಲ್ಕ್ ಇದು ನನಗೆ ತುಂಬಾ ಫೇವ್ರೇಟ್ ಸ್ಯಾರಿ. ಇದು ನನ್ನ ತಂಗಿ ರಿಸೆಪ್ಷನ್ ಸ್ಯಾರಿ ಇದು. ಸೊ ಅತ್ತೆ ಮನೆಗೆ ಹೋಗುವಾಗ ಉಟ್ಕೊಂಡಿದ್ದ ಸ್ಯಾರಿ. ಇದು ಹುಡುಗನ ಮನೆಯವ್ರ ಕಡೆಯವ್ರು ಕೊಡ್ಸಿದ ಸ್ಯಾರಿ. ತುಂಬಾ ಚೆನ್ನಾಗಿದೆ. ಪ್ಯೂರ್ ಹ್ಯಾಂಡ್ಲೂಮ್ ಸ್ಯಾರಿ ಇದು. ತುಂಬಾ ಸಾಫ್ಟ್ ಆಗಿದೆ. ಇದಂತೂ ನನಗೆ ತುಂಬಾ ಇಷ್ಟ ಆಯ್ತು. ನೀವು ನೋಡ್ಬೋದು ನೋಡಿ, ಪ್ಯೂರ್ ಹ್ಯಾಂಡ್ಲೂಮ್ ಸ್ಯಾರಿ ನೋಡಿ. ಈ ತರ ಅಟ್ಯಾಚ್ಮೆಂಟ್ ಬಂದಿದೆ ನೋಡಿ. ಸ್ಯಾರಿ ವರ್ಕ್ ಅಂತೂ ತುಂಬಾ ಚೆನ್ನಾಗಿದೆ. ತುಂಬಾ ಸ್ಮೂತ್ ಆಗಿದೆ, ಸಾಫ್ಟ್ ಆಗಿದೆ. ವೇರ್ ಮಾಡೋದಕ್ಕಂತೂ ತುಂಬಾ ಚೆನ್ನಾಗಿದೆ. ಇದನ್ನ ಒಂದ್ಸಾರಿ, ಎಲ್ಲಾ ಸ್ಯಾರಿಗಿಂತ ಈ ಸ್ಯಾರಿ ನಾನು ಒಂದ್ಸಾರಿ ಉಡ್ಬೇಕಂತ ನಂಗೆ ತುಂಬಾ ಆಸೆ ಇದೆ. ಯಾವಾಗ ಉಡ್ತೀನೋ ಗೊತ್ತಿಲ್ಲ ನೋಡಿ. ಇದಕ್ಕೆ ಮೆರೂನ್ ವಿತ್ ಗ್ರೀನ್ ಕಾಂಬಿನೇಷನ್ ಗೋಲ್ಡನ್ ಕಲರ್ ಬೀಡ್ಸ್ ಹಾಕ್ಸಿ ಮಾಡಿಸಿರೋದು ಕುಚ್ಚು. ತುಂಬಾ ಚೆನ್ನಾಗಿದೆ. ಇದು ಬ್ಲೌಸ್ ಕೂಡ ಅಲ್ಟಿಮೇಟ್ ಆಗಿದೆ. ಮೆರೂನ್ ಕಾಂಬಿನೇಷನ್ ಅಲ್ಲಿ ತುಂಬಾ ಚೆನ್ನಾಗಿ ಒಳ್ಳೆ ಬೀಡ್ಸ್ ಹಾಕಿ ತುಂಬಾ ಹೆವಿ ವರ್ಕ್ ಮಾಡಿಸಿದೀವಿ. ತುಂಬಾ ಚೆನ್ನಾಗಿದೆ. ಇದ್ರ ಕಾಸ್ಟ್ ಅರೌಂಡ್ 25,000 rupees ಆಯ್ತು. ಸೊ 2 ಸ್ಯಾರಿ ಮೇಜರ್ ಆಗಿ, ಇದು ಹುಡುಗನ ಕಡೆ ಅವ್ರು ಕೊಡ್ಸಿರೋ ಸ್ಯಾರಿ, ನಮ್ದಲ್ಲ ನೋಡಿ. ಇದು ವೇರ್ ಮಾಡಿದ್ರೆ ಈ ತರ ಬರುತ್ತೆ. ಈಗ ಸದ್ಯ ಈ ತರ ವೇರ್ ಮಾಡಿ ತೋರಿಸ್ತೀನಿ. ಈ ಸೀರೆ ಉಟ್ಕೊಂಡಂತೂ ನನ್ನ ತಂಗಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ಲು. ಆ ಫೋಟೋ ನಾನು ನಿಮ್ ಜೊತೆ ಶೇರ್ ಮಾಡ್ಕೋತೀನಿ ನೋಡಿ. ಈ ಬಾರ್ಡರ್ ನನಗೆ ತುಂಬಾ ಇಷ್ಟ ಆಯ್ತು. ಈ ವರ್ಕ್ ಏನಿದೆ ತುಂಬಾ ಕ್ಲಾಸಿ ಲುಕ್ ಕೊಡುತ್ತೆ. ಒಂದು ಅಟ್ರಾಕ್ಷನ್ ಇರುತ್ತೆ. ತುಂಬಾ ಎದ್ದು ಕಾಣಿಸ್ತೀವಿ. ಲುಕ್ಕೆ ತುಂಬಾ ಗ್ರ್ಯಾಂಡ್ ಆಗಿರುತ್ತೆ. ಗ್ರೀನ್ ವಿತ್ ಮೆರೂನ್ ಕಾಂಬಿನೇಷನ್ ಅಲ್ಟಿಮೇಟ್ ಆಗಿದೆ. ತುಂಬಾ ಚೆನ್ನಾಗಿದೆ. ವೇರ್ ಮಾಡಿದಾಗಂತೂ ತುಂಬಾ ಗ್ರ್ಯಾಂಡ್ ಲುಕ್ ಕೊಡ್ತಾ ಇತ್ತು. ನನಗಂತೂ ತುಂಬಾ ಇಷ್ಟ ಆಯ್ತು. ನೋಡೋದಕ್ಕಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ನಾ ಹೇಗೆ ಕಾಣಿಸ್ತಿದ್ದೀನಿ ನೀವೇ ನೋಡ್ತಿರೋದು, ನೀವೇ ಹೇಳಬೇಕು. ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಖಂಡಿತ ಒಂದ್ಸಾರಿ ನಾನು ಉಡ್ತೀನಿ ವಿತ್ ನನ್ನ ಸಿಸ್ಟರ್ ಪರ್ಮಿಷನ್ ಜೊತೆಗೆ. ಅವಳು ನನಗೆಲ್ಲ ಪ್ರತಿಯೊಂದು ಅವಳೇನೇನಿದೆ ಎಲ್ಲ ನನಗೆ ಕೊಟ್ಬಿಡ್ತಾಳೆ. ನೀನು ಉಡು, ನೀನು ಹಾಕೋ ಅಂತೇಳಿ. ನನಗಷ್ಟು ಇಷ್ಟ ಆಗಲ್ಲ ತಗೊಳ್ಳೋದಕ್ಕೆ. ಬಟ್ ಆದರೂ ಅವಳು ಇದುಡು, ಇದು ತಗೋ, ಅದು ತಗೋ ಅಂತ, ಅದು ಗೋಲ್ಡ್ ಆಗಲಿ ಡೈಮಂಡ್ ಆಗಲಿ ಏನಿದ್ರು ಅವಳು ತೆಗೆದು ನನಗೆ ಕೊಟ್ಬಿಡ್ತಾಳೆ. ಬೇಡ ಅಂತ ಹೇಳೋದಿಲ್ಲ. ಅವಳು ಏನೇ ತಗೊಂಡ್ರು ಅಕ್ಕನಿಗಿರ್ಲಿ ಅಕ್ಕನ ಮಕ್ಳಿಗಿರ್ಲಿ ಅಂತ ಒಂದೊಂದು ಎಕ್ಸ್ಟ್ರಾನೇ ತಗೊಂಡು ಬರ್ತಾಳೆ. ಸೊ ಒಂದು ಸೀರೆ ಆಗಲಿ ಒಡವೆ ಆಗಲಿ ನಾವು 3 ಜನ ಹಂಚ್ಕೋತೀವಿ. ಅವಳು ಉಡ್ತಾಳೆ, ನಾನು ಉಡ್ತೀನಿ, ನನ್ನ ಮಗಳು ಉಡ್ತಾಳೆ. ಒಂದು ಜ್ಯುವೆಲ್ರಿ ಇರಲಿ ಏನಿರಲಿ ನೀನು ಹಾಕೋ ಅಂತ ಎಲ್ಲ ನನಗೆ ಹಾಕ್ಸ್ಬಿಡ್ತಾಳೆ ಅವಳು. ನಾನು ಅಷ್ಟಾಗಿ ತೊಗೊಳಕ್ಕೆ ಹೋಗಲ್ಲ. ನನಗಷ್ಟು ಇಷ್ಟ ಆಗೋದಿಲ್ಲ. ಇವಾಗಂತೂ ಮದುವೆ ಆದ್ಮೇಲಂತೂ ನಾನು ಸ್ವಲ್ಪ ಅವಾಯ್ಡ್ ಮಾಡ್ಬಿಟ್ಟಿದ್ದೀನಿ. ಏನೂ ತೊಗೊಳಲ್ಲ. ಮೊದಲೆಲ್ಲ ಸ್ಯಾಲ್ರಿ ಬಂದಿದ ತಕ್ಷಣ ಏನಾದರೂ ನನಗೆ ಅಂತಾನೆ ತರೋಳು. ಸೊ ಈಗ ನಾನು ಸ್ವಲ್ಪ ಅದನ್ನು ಅವಾಯ್ಡ್ ಮಾಡಿದ್ದೀನಿ. ಈ ಸೀರೆ ನಾನು ಇವಾಗ ಏನಕ್ಕೆ ತೋರಿಸ್ತಿದ್ದೀನಿ ಅಂದರೆ, ಇದೆಲ್ಲ ಅವಳ ಮನೆಗೆ ಇನ್ನೂ ತೊಗೊಂಡು ಹೋಗಿಲ್ಲ. ಎಲ್ಲ ಸ್ಯಾರೀಸ್ ಇಲ್ಲೇ ಇಟ್ಟಿದ್ದಾಳೆ. ಅವಳ ಹಸ್ಬೆಂಡ್ಗೆ ಇವಾಗ ವರ್ಕ್ ಫ್ರಮ್ ಹೋಮ್ ನಡೀತಿರೋದ್ರಿಂದ ಅವಳು ಬ್ಯಾಂಗ್ಳೂರಲ್ಲೂ ಇರ್ತಾಳೆ, ಹುಬ್ಳಿಲೂ ಇರ್ತಾಳೆ. ಸೊ 2 ಕಡೆ ಇರ್ತಾಳೆ. ಸೊ ಇಲ್ಲಿ ಯಾವ್ದಾದ್ರು ಫಂಕ್ಷನ್ಸ್ ಬಂದ್ರೆ ಬೇಗ ರೆಡಿ ಆಗಿ ಹೋಗ್ಬೇಕು ಅಂತೇಳಿ ಕೆಲವೊಂದು ಇಟ್ಟಿದ್ಲು. ಅದನ್ನು ಕೂಡ ನಾನು ನಿಮ್ಮ ಜೊತೆ ನನ್ನ ಸ್ಯಾರೀಸ್ ಜೊತೆಗೆ ನಾನು ಅವಳದನ್ನು ನಿಮ್ಗೆ ತೋರಿಸ್ತಾ ಇದ್ದೀನಿ.